ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮ್ಯಾಥ್ಸ್ ಬೈ ಆಯುಷ್. ಈ ವಿಡಿಯೋದಲ್ಲಿ ನಾನು ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂಡ್ ಎಕ್ಸಾಂಪಲ್ಸ್ ಅಂಡ್ ಟೈಪ್ಸ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂದ್ರೆ ಏನಂದ್ರೆ ಈಕ್ವೇಶನ್ ದಟ್ ಇನ್ವಾಲ್ವ್ಸ್ ಇಂಡಿಪೆಂಡೆಂಟ್ ವೇರಿಯಬಲ್, ಡಿಪೆಂಡೆಂಟ್ ವೇರಿಯಬಲ್, ಡೆರಿವೇಟಿವ್ಸ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ಸ್. ಓಕೆ, ಸಿಂಪಲ್ ಆಗಿ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಅಂತ ಹೇಳ್ಬೇಕಂದ್ರೆ ಡೆರಿವೇಟಿವ್ ಇಕ್ವೇಶನ್ ನಾವು ಡಿಫರೆನ್ಷಿಯಲ್ ಇಕ್ವೇಶನ್ ಅಂತೀರಿ. ಓಕೆ, ನೀವು ಇಂಟರ್ಮೀಡಿಯೇಟ್ ಸೆಕೆಂಡ್ PUC ಅಲ್ಲಿ ನೀವು ಡಿಫರೆನ್ಶಿಯೇಷನ್ ಬಗ್ಗೆ ಕಲ್ತಿರ್ತೀರ, ಡೆರಿವೇಟಿವ್ಸ್. ಓಕೆ, ಡೆರಿವೇಟಿವ್ಸ್ ಅಂದ್ರೆ ಏನು, dy/dx, d2y/dx ಹೀಗೆ ನೀವು ಕಲ್ತಿರ್ತೀರ ಡೆರಿವೇಟಿವ್ಸ್. ಓಕೆ, ಇಂಥ ಈಕ್ವೇಶನ್ಸ್ ನಾವು ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಇದನ್ನ ನಾವು ಇಕ್ವೇಶನ್ ಫಾರ್ಮ್ ಅಲ್ಲಿ ಬರೆದ್ರೆ ಅದನ್ನ ನಾವು ಡಿಫರೆನ್ಷಿಯಲ್ ಇಕ್ವೇಶನ್ ಅಂತೀರಿ. ಬಟ್ ಇಲ್ಲಿ ಸಮ್ ಕಂಡೀಷನ್ಸ್ ನ ಅಪ್ಲೈ ಮಾಡಬೇಕಾಗುತ್ತೆ ಡಿಫರೆನ್ಷಿಯಲ್ ಇಕ್ವೇಶನ್ಗೆ. ಓಕೆ, ಇದರಲ್ಲಿ ನಾವು ಇಂಡಿಪೆಂಡೆಂಟ್ ವೇರಿಯಬಲ್, ಡಿಪೆಂಡೆಂಟ್ ವೇರಿಯಬಲ್ ಅಂತ ಟೂ ವರ್ಡ್ಸ್ ನ ಯೂಸ್ ಮಾಡ್ತೀರಿ. ಓಕೆ, ಫಸ್ಟ್ ಇಂಡಿಪೆಂಡೆಂಟ್ ವೇರಿಯಬಲ್, ಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಏನೋ ತಿಳ್ಕೊಳ್ಳೋಣ. ಓಕೆ, ಇವಾಗ ನಾವು ಫಸ್ಟ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂಡ್ ಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸಪೋಸ್ ಯಾವ್ದಾದ್ರು ಒಂದು ಫಂಕ್ಷನ್ ತಗೊಳ್ತಾ ಇದೀನಿ, f(x) = x² ಅಂತ ತಗೊಳ್ತಾ ಇದೀನಿ. ದಿಸ್ ಇಸ್ ದ ಫಂಕ್ಷನ್. ಓಕೆ, ಇಲ್ಲಿ ನಾನು f(x) ನಾನು ಬೇಕಾದ್ರೆ y ಅಂತಾನು ಬರ್ಕೊಬಹುದಾ? f(x) ನಾವು y ಅಂತಾನು ಬರ್ಕೊಂತೀರಿ. ಓಕೆ, ಇದನ್ನು ಸಿಂಪಲ್ ಆಗಿ ನಾವು y = x² ಅಂತೀರಿ. ಓಕೆ, ಇಲ್ಲಿ ನಾನು x ವ್ಯಾಲ್ಯೂ ಅನ್ನೋದು 0, 1, 2, 3 ಅನ್ಸೋನ್ ಕೊಡ್ತಾ ಇದ್ರೆ, x ವ್ಯಾಲ್ಯೂಸ್ ಕೊಡ್ತಾ ಇದ್ರೆ ನಮಗೆ y ವ್ಯಾಲ್ಯೂಸ್ ಅನ್ ಬರುತ್ತಾ? ಓಕೆ, ಸಪೋಸ್ ನೋಡಿ, x ವ್ಯಾಲ್ಯೂ 0 ಕೊಟ್ರೆ ನಮ್ಗೆ y ವ್ಯಾಲ್ಯೂ 0 ಬರುತ್ತೆ, x ವ್ಯಾಲ್ಯೂ 1 ಕೊಟ್ರೆ y ವ್ಯಾಲ್ಯೂ 1 ಬರುತ್ತೆ, x ವ್ಯಾಲ್ಯೂ 2 ಕೊಟ್ರೆ ನಮಗೆ y ವ್ಯಾಲ್ಯೂ 4 ಬರುತ್ತೆ, ಹಾಗೆ ಅನ್ಸೋನ್ ಬರ್ತಾ ಇರುತ್ತೆ. ದಟ್ ಮೀನ್ಸ್ ಏನಂದ್ರೆ ಇಲ್ಲಿ x ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್, x ಅನ್ನೋದೇನು ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್, y ಅನ್ನೋದೇನು ಡಿಪೆಂಡೆಂಟ್ ವೇರಿಯಬಲ್. ಓಕೆ, y ಅನ್ನೋದು x ಮೇಲೆ ಡಿಪೆಂಡ್ ಆಗಿದೆ, ಅದರಿಂದ y ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್, x ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್. ಓಕೆ, ಇಲ್ಲಿ ಅರ್ಥ ಆಯ್ತಲ್ಲ ನಿಮ್ಗೆ ಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಏನು, ಇಂಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಅಂತ. ಓಕೆ, ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಏನಾದ್ರೂ ಕೊಡಬಹುದು, ಎಕ್ಸ್ ವ್ಯಾಲ್ಯೂ ಎನಿಥಿಂಗ್. ಓಕೆ, ನಮ್ ಚಾಯ್ಸ್ ಅದು, ಎಕ್ಸ್ ವ್ಯಾಲ್ಯೂ ಏನಾದ್ರೂ ಕೊಡಬಹುದು. ಬಟ್ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಏನಾದ್ರೂ ಕೊಡಬಹುದು, ಬಟ್ ನಾವು ಎಕ್ಸ್ ವ್ಯಾಲ್ಯೂ ಏನ್ ಕೊಡ್ತಿರೋ ವೈ ವ್ಯಾಲ್ಯೂ ಅದು ಬರುತ್ತೆ ನಮ್ಗೆ. ಓಕೆ, ದಟ್ ಮೀನ್ಸ್ ಏನಂದ್ರೆ ವೈ ಅನ್ನೋದು ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ವೈ ಅನ್ನೋದು ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ, ಅದರಿಂದ ನಾವು ಎಕ್ಸ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್, ವೈ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್. ಓಕೆ, ಅರ್ಥ ಆಯ್ತಲ್ಲ ನಿಮ್ಗೆ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಏನು, ಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಅಂತ. ಓಕೆ, ಓಕೆ, ಇವಾಗ ಎಕ್ಸಾಂಪಲ್ಸ್ ನೋಡೋಣ ಡಿಫರೆನ್ಷಿಯಲ್ ಇಕ್ವೇಶನ್ಗೆ. d2y/dx² + dy/dx + y = 0. ಓಕೆ, ಅಂಡ್ dx/dt + dy/dt = sin t. ಇಲ್ಲಿ ನೋಡಿ, ಇಲ್ಲಿ x ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್. ಓಕೆ, y ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್. ಓಕೆ, x ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್, y ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್. ಓಕೆ, ಓಕೆ, ಇಲ್ಲಿ x, y ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ಸ್ ಅಂಡ್ t ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್, t ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್. ಓಕೆ, ಇಲ್ಲ ಅರ್ಥ ಆಯ್ತಲ್ಲ. ಇವಾಗ ಟೈಪ್ಸ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ನೋಡೋಣ. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ಅದನ್ನು ODE ಅಂತೀರಿ. ಸೆಕೆಂಡ್ ಒನ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ಅದನ್ನು ನಾವು PDE ಅಂತೀರಿ. ಓಕೆ, ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಏನಂದ್ರೆ ಎ ಡಿಫರೆನ್ಷಿಯಲ್ ಇಕ್ವೇಶನ್ ಇನ್ವಾಲ್ವಿಂಗ್ ಡೆರಿವೇಟಿವ್ಸ್ ಆಫ್ ಒನ್ ಆರ್ ಮೋರ್ ಡಿಪೆಂಡೆಂಟ್ ವೇರಿಯಬಲ್ಸ್. ಓಕೆ, ಡಿಪೆಂಡೆಂಟ್ ವೇರಿಯಬಲ್ಸ್ ನೋಡಿ, ಒನ್ ಆರ್ ಮೋರ್ ಡಿಪೆಂಡೆಂಟ್ ವೇರಿಯಬಲ್ಸ್ ವಿತ್ ರೆಸ್ಪೆಕ್ಟ್ ಟು ಸಿಂಗಲ್ ಇಂಡಿಪೆಂಡೆಂಟ್ ವೇರಿಯಬಲ್ ಇಸ್ ಕಾಲ್ಡ್ ODE. ಓಕೆ, ಇಲ್ಲಿ ನಾವು ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಏನಂದ್ರೆ ಇಲ್ಲಿ ನಮಗೆ ಡಿಪೆಂಡೆಂಟ್ ವೇರಿಯಬಲ್ಸ್ ಒನ್ ಆರ್ ಮೋರ್ ಇರ್ಬೋದು, ಬಟ್ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ನಮಗೆ ಒಂದೇ ಇರುತ್ತೆ. ಓಕೆ, ಅದನ್ನ ನಾವು ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತೀರಿ. ಓಕೆ, ಸಪೋಸ್ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ನಮಗೆ ಒಂದೇ ಇದೆ, dx/dt + dy/dt = sin t. ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ನಮಗೆ ಒಂದೇ ಇದೆ, ಬಟ್ ಇಲ್ಲಿ ನಮಗೆ ಡಿಪೆಂಡೆಂಟ್ ವೇರಿಯಬಲ್ಸ್ ಅನ್ನೋದು 2 ಇದೆ. ಓಕೆ, ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್. ಅನದರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ನಮ್ಗೆ ಒಂದೇ ಇದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ನಮಗೆ ಆಲ್ವೇಸ್ ಒಂದೇ ಇರಬೇಕು.
ದಟ್ ಈಸ್ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಒಂದೇ ಇರಬೇಕು. ಅಂಡ್ ಡಿಪೆಂಡೆಂಟ್ ವೇರಿಯಬಲ್ಸ್ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ಸ್ ಒಂದಿರ್ಬೋದು, ಇಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿ ಇರ್ಬೋದು. ಇಲ್ಲಿ ನೋಡಿ ವೈ ವಿ ಒಂದೇ ಇದೆ ಇಲ್ಲಿ ಮಾತ್ರ. ಓಕೆ, ನಮ್ಗೆ ಒಂದಿರ್ಬೋದು, ಇಲ್ಲಾಂದ್ರೆ ಅದಕ್ಕಿಂತ ಜಾಸ್ತಿ ಇರ್ಬೋದು. ಇಲ್ಲಿ ನೋಡಿ dx/dt - 2dy/dt = e power of t. ಇಲ್ಲಿ t ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್, xt ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್. ಓಕೆ, ಇಲ್ಲಿ y ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್, x ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್. ಅಂಡ್ d2x/dt² + 5dx/dt = cos t. ಇಲ್ಲಿ x ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ ಅಂಡ್ t ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್. ಓಕೆ, ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು 1 or more ಇರ್ಬೋದು. ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ನಮಗೆ ಸಿಂಗಲ್ ಇರುತ್ತೆ. ಓಕೆ, ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ನಾವೇನಂತ ಕರಿತೀರಿ? ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತ ಕರಿತೀರಿ, ಇಲ್ಲಾಂದ್ರೆ ODE ಅಂತ ಕರಿತೀರಿ. ಓಕೆ, ನೆಕ್ಸ್ಟ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂದ್ರೆ ಏನಂದ್ರೆ ಎ ಡಿಫರೆನ್ಷಿಯಲ್ ಇಕ್ವೇಶನ್ ಇನ್ವಾಲ್ವಿಂಗ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಆಫ್ 1 or more dependent variable with respect to more than one independent variable is called partial differential equations. Partial derivatives ಅಂದ್ರೆ ಏನಂದ್ರೆ dou u by dou x or dou y by dou x, okay, dou t by dou x and dou square u by dou x square, okay, dou square y by dou x square. Okay, these all are partial derivatives. ಇದನ್ನ ನಾವು partial derivatives ಅಂತ ಕರೀತೀವಿ. ಓಕೆ, ಇದರಲ್ಲಿ ನಾವು partial derivatives ಅಲ್ಲಿ ನಮಗೆ partial derivatives of 1 or more dependent variable. Okay, a differential equation involving partial derivatives of 1 or more dependent variable with respect to more than one independent variable. Okay, ನಮ್ಗೆ ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು 1 ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರ್ಬೋದು. ಬಟ್ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಮೋರ್ ದೆನ್ ಒನ್ನೇ ಇರಬೇಕು. ಅದನ್ನ ನಾವು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತೀರಿ. ಓಕೆ, ODE ಆದ್ರೆ ನಮಗೆ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಒಂದೇ ಇರುತ್ತೆ. ಬಟ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಲ್ಲಿ ನಮಗೆ ಮೋರ್ ದೆನ್ 1 ಇದ್ರೆ ಅದನ್ನ ನಾವು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಕರಿತೀವಿ. ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಮೋರ್ ದೆನ್ 1 ಇದ್ರೆ ಅದನ್ನ ನಾವು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡಿ ಇಲ್ಲಿ. ಓಕೆ, dou z by dou x1 ಇಲ್ಲಿ ನಮಗೆ 1 ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರ್ಬೋದು ಡಿಪೆಂಡೆಂಟ್ ವೇರಿಯಬಲ್. ಓಕೆ, ಇಲ್ಲಿ z ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್, ಬಟ್ ಇಂಡಿಪೆಂಡೆಂಟ್ ವೇರಿಯಬಲ್ ನಮಗೆ ಮೋರ್ ದೆನ್ 1 ಇರಬೇಕು. ಇಲ್ಲಿ ನೋಡಿ x1, ಇಲ್ಲಿ x1, x2, x3 ಆರ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. x1, x2, x3. ಓಕೆ, ದೀಸ್ ಆಲ್ ಆರ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಇನ್ನೊಂದು ಎಕ್ಸಾಂಪಲ್ ನೋಡಿ. dou square x by dou t² + 5 dou u by dou z = 0. ಇಲ್ಲಿ xy ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ಸ್ ಅಂಡ್ z ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್ಸ್. ನಮಗೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಲ್ಲಿ ಏನು ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು 1 or more ಇರ್ಬೋದು, ಬಟ್ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಮೋರ್ ದೆನ್ 1 ಇರಬೇಕು. ಅದನ್ನ ನಾವು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಚಾರ್ಟ್ ಇದೊಂದು ನಿಮಗೆ ಗೊತ್ತಿದ್ರೆ ಸಾಕು. ಓಕೆ, ಓಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಬಗ್ಗೆ ನೀವು ತಿಳ್ಕೊಂಡಾಗೆ. ಓಕೆ, ಇಲ್ಲಿ ನೋಡಿ, ಡಿಫರೆನ್ಷಿಯಲ್ ಇಕ್ವೇಶನ್ಸ್ ನಾವು ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ODE, ಒಂದು PDE. ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ಒಂದು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಓಕೆ, ODE ಅಂತ ನಾವು ಯಾವಾಗ ಹೇಳ್ತೀರಾ ಅಂದ್ರೆ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ನ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಒಂದಿದ್ರೆ ಅದನ್ನ ನಾವು ODE ಅಂತ ಕರಿತೀವಿ. ಅದೇ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಮೋರ್ ದೆನ್ 1 ಇದ್ರೆ ಅದನ್ನ ನಾವೇನ್ ಕರಿತೀವಿ? PDE ಅಂತ ಕರಿತೀವಿ. ಓಕೆ, ಮತ್ತೆ ODE ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಸಿಂಪಲ್ ODE, ಒಂದು ಸಿಸ್ಟಮ್ ಆಫ್ ODE. ಓಕೆ, ಸಿಂಪಲ್ ODEs ಅಂದ್ರೆ ಏನು? ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಒಂದಿದ್ರೆ ಅದನ್ನ ನಾವು ಸಿಂಪಲ್ ODE ಅಂತ ಕರಿತೀವಿ. ಓಕೆ, ಡಿಪೆಂಡೆಂಟ್ ವೇರಿಯಬಲ್ಸ್ ಅಂದ್ರೆ ಒಂದಿದ್ರೆ ಹೇಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಿಂಪಲ್ ODEಗೆ d² y by dx² plus dy by dx plus y is equal to sin x something. ಈಗಿದೆ ಡಿಫರೆನ್ಷಿಯಲ್ ಇಕ್ವೇಶನ್. ಇಲ್ಲಿ ನೋಡಿ, ಇಂಡಿಪೆಂಡೆಂಟ್ ವೇರಿಯಬಲ್ ಒಂದಿದೆಯಾ? x ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್ ಒಂದೇ ಇದೆ. ಓಕೆ, ಡಿಪೆಂಡೆಂಟ್ ವೇರಿಯಬಲ್ ಕೂಡ ಒಂದೇ ಇದೆ. ಅದನ್ನ ನಾವು ಸಿಂಪಲ್ ODE, ಇದನ್ನ ನಾವು ಸಿಂಪಲ್ ODE ಅಂತ ಕರೀತೀವಿ. ಓಕೆ, ಸಿಸ್ಟಮ್ ಆಫ್ ODE ಏನಂದ್ರೆ ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಮೋರ್ ದೆನ್ 1 ಇದ್ರೆ ಅದನ್ನ ನಾವು ಸಿಸ್ಟಮ್ ಆಫ್ ODE ಅಂತ ಕರೀತೀವಿ. ಸಪೋಸ್ ಎಕ್ಸಾಂಪಲ್ ನೋಡಿ, d² y by dt² plus
dy by dt ಪ್ಲಸ್ dx by dt ಪ್ಲಸ್ ಈಸ್ ಈಕ್ವಲ್ ಟು e ಪವರ್ ಆಫ್ ಟಿ ಹೀಗಿದೆ ಡಿಫರೆನ್ಷಿಯಲ್ ಇಕ್ವೇಶನ್. ಇಲ್ಲಿ ನೋಡಿ y x ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ಸ್, ಎರಡು ಡಿಪೆಂಡೆಂಟ್ ವೇರಿಯಬಲ್ಸ್ ಇದೆ, ಮೋರ್ ದೆನ್ ಒನ್ ಇದೆ, ಅಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಒಂದೇ ಇದೆ ನಮಗೆ. ಓಕೆ, ದಿಸ್ ಟೈಪ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ನಾವು ಸಿಸ್ಟಮ್ ಆಫ್ ಒಡಿ ಅಂತೀರಿ. ಓಕೆ, ಅರ್ಥ ಆಯ್ತಲ್ಲ. ಇಲ್ಲಿ ಸೇಮ್ ಪಿ ಡಿ ಎಲ್ಲೂ ಅಷ್ಟೇ ನಮಗೆ ಇದರಲ್ಲಿ 2 ಟೈಪ್ಸ್ ಬರುತ್ತೆ, ಸಿಂಪಲ್ ಪಿ ಡಿ ಇ, ಸಿಸ್ಟಮ್ ಆಫ್ ಪಿ ಡಿ ಇ. ಅದೇ ಸೇಮ್ ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಒಂದಿದ್ರೆ ಅದನ್ನ ನಾವು ಸಿಂಪಲ್ ಒಡಿ ಅಂತೀರಿ. ಓಕೆ, ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಮೋರ್ ದೆನ್ ಒನ್ ಇದ್ರೆ ಅದನ್ನ ನಾವು ಸಿಸ್ಟಮ್ ಆಫ್ ಪಿ ಡಿ ಇ ಅಂತೀರಿ. ಓಕೆ, ಸಿಂಪಲ್ ಪಿ ಡಿ ಇ, ಸಿಸ್ಟಮ್ ಆಫ್ ಪಿ ಡಿ ಇ. ಓಕೆ, ಇದಾದ್ರೆ ಅರ್ಥ ಆಯ್ತಲ್ಲ ನಿಮ್ಗೆ. ಈ ಒಂದು ಚಾರ್ಟ್ ಗೊತ್ತಿದ್ರೆ ಸಾಕು, ಎಲ್ಲ ನೀವು ಈಸಿಯಾಗಿ ಯಾವುದು ಒಡಿ ಯಾವುದು ಪಿ ಡಿ ಅಂತ ನೀವು ಈಸಿಯಾಗಿ ಕ್ಲಾರಿಫೈ ಮಾಡ್ತೀರಾ. ಓಕೆ, ದಿಸ್ ಈಸ್ ದಿ ಓವರ್ ಆಲ್ ವ್ಯೂ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆರ್ಡರ್ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.